ಹಾಗಾದರೆ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ, ನೀನು ನನಗೆ ಶರಣು ಬಂದರೆ ನೀನು ಮಾಡಿದ ಪಾಪಗಳ ಫಲವನ್ನು ನೀನು ಭೋಗ ಮಾಡುವ ಕಾರಣ ಇಲ್ಲ. ಅಪ್ರಾರಬ್ಧವಾದ ಅನಂತ ಅನಂತ ಪಾಪಗಳಿರಬಹುದು. ಒಂದೇ ಸಲ ಎಲ್ಲ ಪಾಪಗಳನ್ನು ಸುಟ್ಟು ಬೂದಿ ಮಾಡುತ್ತೇನೆ, ಚಿಂತೆ ಮಾಡಬೇಡ ಅಂತ. ಇದು ದೇವರ ಕಾರುಣ್ಯ. ದೇವರಿಗೆ ಕೊಟ್ಟದ್ದೇನು, ಮಾಡಿದ್ದೇನು, ದೇವರಿಗೆ ಅದರಿಂದ ಆಗುವ ಲಾಭ ಏನು? ದೇವರ ಬಗ್ಗೆ ತಿಳ್ಕೊಂಡದ್ದಷ್ಟೇ, ನಾವು ಒಂದು ಕೈ ಮುಗಿದದ್ದಷ್ಟೇ. ಅಷ್ಟಕ್ಕೆ ದೇವರು ನಾವು ಮಾಡಿದ ಎಲ್ಲ ಪಾಪಗಳನ್ನು ಭಸ್ಮ ಮಾಡಿ ನಮ್ಮನ್ನು ಉದ್ಧಾರ ಮಾಡುತ್ತಾನೆ. ಇಂತಹ ಧರ್ಮ ಪ್ರಪಂಚದೊಳಗೆ ಇನ್ನೊಂದಿಲ್ಲ. ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಆ ದೃಷ್ಟಿಯಲ್ಲಿ ಆ ಭಗವಂತನನ್ನು ಶರಣು ಹೋಗಬೇಕು ಅನ್ನುವುದನ್ನೇ ಪ್ರಧಾನವಾದ ಸಂದೇಶವಾಗಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಇನ್ನೊಂದು ಅರ್ಥವನ್ನು ಶ್ರೀಮದಾಚಾರ್ಯರು ಈ ಶ್ಲೋಕಕ್ಕೆ ಹೇಳ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ಧರ್ಮಗಳ ಫಲಾಪೇಕ್ಷೆಯನ್ನು ಬಿಟ್ಟು ಬಿಡುವಂತ. ಬೇರೆ ಧರ್ಮಗಳನ್ನು ಬಿಡುವಂಥ ಒಂದು ಅರ್ಥ ಆದರೆ, ಮಾಡುವ ಈ ಶುದ್ಧ ಸನಾತನ ವೈದಿಕ ಧರ್ಮವನ್ನು, ವೈಷ್ಣವ ಧರ್ಮವನ್ನು ಅನುಸರಣೆ ಮಾಡುವಾಗಲೂ ನಿಷ್ಕಾಮವಾಗಿ ಮಾಡು. ಮನಸ್ಸಿನಲ್ಲಿ ಒಂದು ಫಲದ ಅಪೇಕ್ಷೆಯನ್ನಿಟ್ಟುಕೊಂಡು ವ್ಯಾಪಾರದ ದೃಷ್ಟಿಯಲ್ಲಿ ಬಿಸಿನೆಸ್ ತರಹ ನಾನೊಂದು ಕೊಡ್ತೇನೆ ದೇವರಿಂದ, ಮತ್ತೊಂದು ಇಸಿದುಕೊಳ್ತೇನೆ ಎನ್ನುವ ಭಾವನೆ ಇರೋದು ಬೇಡ. ಆದರೆ ಕೊಡೋದು ದೇವರು ಬಿಡೋದಿಲ್ಲ. ನೀನು ಒಂದು ಕೇಳಬಹುದು, ದೇವರು ಕೊಡುವುದು ಅನಂತ ಕೊಡ್ತಾನೆ. ನೀನು ಬೇಡದೇ ಇದ್ದರೂ ದೇವರು ಕೊಡ್ತಾನೆ. ಆದರೆ ಮನಸ್ಸಿನಲ್ಲಿ ಬೇಡಿ ಸಣ್ಣತನವನ್ನು ತೋರದೆ, ಬೇಡದೆ ದೊಡ್ಡಸ್ತಿಕೆಯನ್ನು ತೋರಿಸಿ, ಎಲ್ಲವೂ ನಿನಗೆ ಅರ್ಪಿತ, ನನಗೆ ಯಾವುದರಿಂದ ಹಿತ ಅದನ್ನು ನೀನು ಕೊಡುವಂತ ದೇವರಿಗೆ ಭಾರ ಒಪ್ಪಿಸಿದರೆ, ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ, ನಿನ್ನ ಎಲ್ಲ ಪಾಪಗಳನ್ನು ಕಳೆದು ಎಲ್ಲ ಇಷ್ಟಾರ್ಥಗಳನ್ನು ಕೊಟ್ಟು ನಾನು ಉದ್ಧಾರ ಮಾಡುತ್ತೇನೆ, ಕಷ್ಟಪಡಬೇಡ, ನೀನು ಮಾತ್ರ ಸರ್ವಧರ್ಮಾನ್ ಪರಿತ್ಯಜ್ಯ. ಕೃಷ್ಣ, ನಾನೊಂದು ಧರ್ಮ ಮಾಡಿದ್ದೇನೆ, ದೇವಸ್ಥಾನಕ್ಕೆ ಒಂದಿಷ್ಟು ಡೊನೇಷನ್ ಕೊಟ್ಟಿದ್ದೇನೆ, ಅದಕ್ಕೋಸ್ಕರ ನಂದೊಂದು ಕೆಲಸ ಇದೆ, ಅದನ್ನು ಮಾಡಿಕೊಡು, ಅದನ್ನು ಮಾತಾಡಬೇಡ. ಸರ್ವಧರ್ಮಾನ್ ಪರಿತ್ಯಜ್ಯ, ಆ ಧರ್ಮದ ಬಗ್ಗೆ ಇಷ್ಟೇ. ಪರಿತ್ಯಜ್ಯ ಅಂದರೆ ಧರ್ಮ ಮಾಡಬೇಡ ಅಂತ ಅರ್ಥ ಅಲ್ಲ. ಧರ್ಮ ಮಾಡಿದ್ದಿ, ಅದಕ್ಕೆ ಲಿಂಕ್ ಮಾಡಬೇಡ ಅಂತ. ಸರ್ವಧರ್ಮಾನ್ ಪರಿತ್ಯಜ್ಯ, ಅದನ್ನು ಬಿಟ್ಟುವ, ಆ ಧರ್ಮದ ಮಾತಾಡಬೇಡ. ಧರ್ಮ ಮಾಡಿದ್ದು ನಿನ್ನ ಪ್ರೀತಿಗಾಗಿ ಅಂತ ಅಷ್ಟೇ ಹೇಳು ಸಾಕು. ಆದರೆ ಬೇಡುವಾಗ, ನಾನು ಈ ಧರ್ಮ ಮಾಡಿದೆ, ಅದಕ್ಕೆ ಇದು ಬೇಕು, ನಾನು ತಾಯಿಯ ಸೇವೆ ಮಾಡಿದ್ದೇನೆ, ಅದಕ್ಕೆ ನನಗೆ ಇಷ್ಟು ಇನ್ಕ್ರಿಮೆಂಟ್ ಆಗಬೇಕು, ಒಳ್ಳೆಯ ಉದ್ಯೋಗ, ತಾಯಿ ಉಪಕಾರ ಮಾಡಿದ್ದಾಳೆ, ಅವಳ ಉಪಕಾರದ ಹೊರೆ ಬಹಳ ಇದೆ, ಸೇವೆ ಮಾಡಿದ್ದೇನೆ, ಅದರಿಂದ ನೀನು ಪ್ರೀತನಾಗು, ತಾಯಿಯಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ ನೀನು ಪ್ರೀತನಾಗು ಅಂತ ಇಷ್ಟು ಹೇಳು. ಆದರೆ ಆ ಧರ್ಮವನ್ನು ನನ್ನೆದುರಿಗೆ ತಂದು ಇಟ್ಟು, ನಾನಿಂಥ ಧರ್ಮ ಮಾಡಿದ್ದೇನೆ ನೋಡು, ಈ ಧರ್ಮಕ್ಕೆ ಈ ಫಲ ಕೊಡು ಅಂತ ಅನ್ನಬೇಡ. ಸರ್ವಧರ್ಮ ಅಲ್ಲ, ಇದಲ್ಲ ಇನ್ನೊಂದಕ್ಕೆ ಅದು ಇದು ಅನ್ನಬೇಡ. ಸರ್ವಧರ್ಮಾನ್ ಪರಿತ್ಯಜ್ಯ, ಯಾವ ಧರ್ಮವನ್ನು ನನ್ನೆದುರಿಗೆ ತೆಗೆದುಕೊಂಡು ಬರಬೇಡ. ನೀನು ಮಾಡು, ನೀನೇನು ಮಾಡಿದ್ದಿ ಅನ್ನೋದು ನನಗೆ ಗೊತ್ತು. ಕೆಲವು ಸಂದರ್ಭಗಳಲ್ಲಿ ಹೇಳ್ತಾರೆ ನೋಡಿ, ಬಹಳ ಆತ್ಮೀಯತೆ, ಬಹಳ ಪರಿಚಯ, ಒಂದು ದೇವಸ್ಥಾನ ಅಥವಾ ಮಠಕ್ಕೆ ಮೇಲಿಂದ ಮೇಲೆ ಒಬ್ಬರು ಡೊನೇಷನ್ ಕೊಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಒಂದು ನಿಯಮವನ್ನು ದೇವಸ್ಥಾನದಲ್ಲಿ, ಮಂದಿರದಲ್ಲಿ ಹೇಳಿರ್ತಾರೆ, ನೀವೇನಾದರೂ ಸೇವೆ ಮಾಡಿದರೆ ಬರುವಾಗ ರಸೀಟ್ ತೊಗೊಂಡು ಬಂದು ತೋರಿಸಿ, ಅದಕ್ಕೆ ಏನು ಫಲವೋ ಪ್ರಸಾದವೋ ಅದನ್ನು ಕೊಡಲಿಕ್ಕೆ ಅನುಕೂಲವಾಗತ್ತೆ ಅಂತ. ಎಲ್ಲರೂ ತಮ್ಮ ರಸೀಟ್ಗಳನ್ನು ತೋರಿಸ್ತಾ ಸಾಲಾಗಿ ಬರ್ತಿರ್ತಾರೆ. ಆದರೆ ಒಬ್ಬ ವ್ಯಕ್ತಿ ನಿತ್ಯವೂ ಸೇವೆ ಮಾಡಿಸುವ, ಮೇಲಿಂದ ಮೇಲೆ ಮಾಡಿಸುವ, ದೊಡ್ಡ ಸೇವೆ ಮಾಡಿಸುವವ, ಪ್ರಾಯ ಆ ಮಂದಿರವನ್ನೇ ಕಟ್ಟಿಸಿ ಸಮರ್ಪಣೆ ಮಾಡಿದವ, ಅಂಥವರು ಬಂದಾಗ ಎಲ್ಲಿದೆ ರಸೀಟ್ ತೋರಿಸಿ ಅಂತ ಕೇಳೋದಿಲ್ಲ. ಅವರು ರಸೀಟ್ ತೋರಿಸ್ಲಿಕ್ಕೆ ಬಂದರು, ಅದನ್ನು ತೋರಿಸ್ಬೇಡಿ, ಅದನ್ನು ಆಚೆಗಿಡಿ ಅಂತಾರೆ. ಅದನ್ನು ಆಚೆಗಿಡಿ ಅಂದರೆ ಮತ್ತು ಅವನಿಗೆ ಪ್ರಸಾದ ಕೊಡೋದಿಲ್ವ? ನೀವು ತೋರಿಸೋದು ಬೇಕಾಗಿಲ್ಲ, ನಾನು ಕೊಡೋದಕ್ಕೆ ಸಿದ್ಧ ಇದ್ದೀನಲ್ಲ, ಯಾಕೆ ತೋರಿಸ್ತೀರಿ ಅಂತ. ಬೇರೆ ಏನಲ್ಲ, ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ರಸೀಟ್ಗಳನ್ನು ಪರಿತ್ಯಜ್ಯ ಅಂತ ಅರ್ಥ. ಯಾವ ರಸೀಟ್ ನನ್ನ ಎದುರಿಗೆ ತೋರಿಸ್ಬೇಡಿ, ನಾನು ಆ ಸೇವೆ ಮಾಡಿದೆ, ಈ ಸೇವೆ ಮಾಡಿದೆ ಅಂತ ನನಗೆ ಗೊತ್ತು, ನಾನು ಸರ್ವಜ್ಞ ಅಲ್ವಾ. ಆದ್ದರಿಂದ ನೀವೇನು ಮಾಡಿದ್ದೀರಿ ನನಗೆ ಗೊತ್ತು. ಪ್ರೀತಿಯಿಂದ ಭಕ್ತಿಯಿಂದ ಅದನ್ನು ನೀವು ಮಾಡಿದ್ದೀರಿ, ಅದನ್ನು ಹಾಗೆ ಬಿಡಿ, ಅದಕ್ಕಾಗಿ ಇದು ಅಂತ ಲಿಂಕ್ ಮಾಡಬೇಡಿ, ಅದನ್ನು ನಾನು ಕೊಡ್ತೇನೆ ಎನ್ನುವ ಅರ್ಥದಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ
ಮಾಮೇಕಂ ಶರಣಂ ವ್ರಜ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಅಂತ 2 ಬಗೆಯ ವ್ಯಾಖ್ಯಾನವನ್ನು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅತ್ಯಂತ ಸೊಗಸಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಆ ಶ್ರೀಕೃಷ್ಣ ಪರಮಾತ್ಮನ ಸಂದೇಶವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ವಿಹಿತ ಕರ್ಮಗಳನ್ನು ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದಾರಾಧನಮೇವ ಪರಮೋ ಧರ್ಮ, ನಮ್ಮ ವರ್ಣ ಆಶ್ರಮಗಳಿಗೆ ವಿಹಿತವಾದಂತಹ ಧರ್ಮಗಳನ್ನು ಚೆನ್ನಾಗಿ ಶ್ರದ್ಧೆಯಿಂದ ಪರಿಪಾಲನೆ ಮಾಡುವುದೇ ನಿಜವಾದ ಧರ್ಮ. ಇದಕ್ಕೆ ವಿರುದ್ಧವಾದದ್ದೆಲ್ಲವೂ ಅಧರ್ಮ. ಆದ್ದರಿಂದ ವಿಹಿತವಾದ ಶಾಸ್ತ್ರೋಕ್ತವಾದ ಕರ್ಮಗಳನ್ನು ನಿಷ್ಕಾಮವಾಗಿ ಭಕ್ತಿಶ್ರದ್ಧೆಗಳಿಂದ ಪರಮಾತ್ಮನ ಪ್ರೀತಿಗಾಗಿ ನಾವು ಅನುಷ್ಠಾನವನ್ನು ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ದೇವರು ನಮ್ಮನ್ನು ಐಹಿಕ ಪಾರಲೌಕಿಕ ಸಕಲ ವಿಧ ಕಷ್ಟಗಳ ಪರಿಹಾರವನ್ನು ಮಾಡಿ ಇಷ್ಟಾರ್ಥಗಳನ್ನು ಕೊಟ್ಟು ಉತ್ತಮವಾದ ಮೋಕ್ಷವನ್ನು ನೀಡುತ್ತಾನೆ ಎಂಬುದಾಗಿ ಶ್ರೀಮದ್ ಭಗವದ್ಗೀತೆಯಲ್ಲಿ ನಮಗೆ ಕೃಷ್ಣ ಪರಮಾತ್ಮ ತಿಳಿಸಿಕೊಟ್ಟಿದ್ದಾನೆ. ಅಂತಹ ಭಗವದ್ಗೀತೆಯನ್ನು ಶ್ರವಣ ಮಾಡಿ ಕೃಷ್ಣನನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಜೊತೆಗೆ ಕೃಷ್ಣ ಭಕ್ತರಾದ ಪಾಂಡವರು, ಭೀಮಸೇನ ದೇವರು, ಅರ್ಜುನ, ಯುಧಿಷ್ಠಿರ, ನಕುಲ ಸಹದೇವರು, ಈ ರೀತಿ ಆ ಪಂಚ ಪಾಂಡವರು ಅಂದರೆ ಸಕಲ ಧರ್ಮದ ಪ್ರತೀಕರು, ಜ್ಞಾನ ಭಕ್ತಿ ವೈರಾಗ್ಯಾದಿ ಗುಣಗಳ ಪ್ರತೀಕರು. ಅಂತಹ ಸದ್ಗುಣಗಳ ಪ್ರತೀಕರಾದ ಪಾಂಡವರು ಹಾಗೂ ಗುಣಪರಿಪೂರ್ಣನಾದ ಭಗವಂತ, ಇವರನ್ನು ನಾವು ಮನಸ್ಸಿನಲ್ಲಿ ಪಡೆದುಕೊಂಡರೆ ನಮ್ಮ ಜೀವನದಲ್ಲಿ ಎಲ್ಲ ಶುಭ ಕಾರ್ಯಗಳಲ್ಲಿಯೂ ನಮಗೆ ಜಯವಾಗುತ್ತೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ ಧ್ರುವಾನೀತಿರ್ಮತಿರ್ಮಮ. ಅಂತಹ ಯೋಗೇಶ್ವರನಾದ ಕೃಷ್ಣ, ಯೋಗಗಳು ಅಂದರೆ ಉಪಾಯಗಳು, ಸಿದ್ಧಿಯನ್ನು ಪಡೆದುಕೊಳ್ಳುವುದಕ್ಕೆ ಏನೆಲ್ಲ ಉಪಾಯಗಳೋ ಅದನ್ನು ಒದಗಿಸಿಕೊಡುವವರೇ ಪರಮಾತ್ಮ. ಅಂತಹ ಯೋಗೇಶ್ವರ ಕೃಷ್ಣ ನಮ್ಮಲ್ಲಿದ್ದರೆ, ಧನುರ್ಧರ ಪಾರ್ಥ ಅಂದರೆ ಭೀಮಸೇನ ದೇವರು ಹೌದು, ಅರ್ಜುನನೂ ಹೌದು. ಪ್ರಣವೋ ಧನುಷ್ಯರೋಹ್ಯಾತ್ಮ, ಪ್ರಣವ ಧನುರ್ಧರರಾದಂತಹ ಅನಂತ ಮಾತ್ರಾಂತವಾದ ಪ್ರಣವದ ಉಪಾಸನೆಯನ್ನು ಪ್ರಾತಃಸಂಕಲ್ಪ ಗದ್ಯದ ಪ್ರವಚನವನ್ನು ಪ್ರಾರಂಭ ಮಾಡಿದ್ದೇವೆ. ಆ ಮಾತನ್ನು ಇಲ್ಲಿ ಚಿಂತನೆ ಮಾಡಬೇಕು. ಪ್ರಣವೋಪಾಸಕಾನಾಂ, ಅದ್ಭುತವಾದ ರೀತಿಯಲ್ಲಿ ಇಡೀ ವಿಶ್ವವನ್ನೇ, ವಾಂಗ್ಮಯ ಪ್ರಪಂಚವನ್ನೇ ಪ್ರಣವದಲ್ಲಿ ಅಂತರ್ಭಾವ ಮಾಡಿ ಉಪಾಸನೆ ಮಾಡುವ ಪ್ರಣವ ಧನುರ್ಧರರು, ಪ್ರಣವವನ್ನು ಧನುಸ್ಸು ಅಂತ ಕರೆದಿದ್ದಾರೆ ಉಪನಿಷತ್ತಿನಲ್ಲಿ. ಆ ಪ್ರಣವ ಧನುರ್ಧರರು ಭೀಮಸೇನ ದೇವರು ಹಾಗೂ ಅರ್ಜುನ ಮೊದಲಾದ ಎಲ್ಲ ಆ ಪಾಂಡವರು ಭಗವದ್ಭಕ್ತರು. ಅವರು ನಮ್ಮ ಮನಸ್ಸಿನಲ್ಲಿರೋದು ಇದರ ಅರ್ಥ ನಾವು ಸದ್ಗುಣಗಳನ್ನು ಪಡೆದುಕೊಳ್ಳೋದು ಅಂತ. ನಾವು ಗುಣವಂತರಾದರೆ ಕೃಷ್ಣ ಹಾಗೂ ಪಾಂಡವರಿಗೆ ನಮ್ಮ ಮನಸ್ಸಿನಲ್ಲಿ ಸ್ಥಾನ ಕೊಟ್ಟರೆ ನಿಶ್ಚಿತವಾಗಿಯೂ ನಮಗೆ ಶ್ರೀ ಸಂಪತ್ತು, ಉತ್ತಮವಾದ ವಿಜಯ, ಉತ್ತಮವಾದ ನೀತಿ, ನ್ಯಾಯ, ಐಶ್ವರ್ಯ ಎಲ್ಲವೂ ನಮಗೆ ಆ ಭಗವಂತನ ಅನುಗ್ರಹದಿಂದ ಸಿಗುತ್ತೆ ಎಂಬುದಾಗಿ ಶ್ರೀಮದ್ ಭಗವದ್ಗೀತೆಯ ಉಪಸಂಹಾರವನ್ನು ಮಾಡ್ತಾ ಇದ್ದಾರೆ. ಇಂತಹ ದಿವ್ಯವಾದ, ಶ್ರೇಷ್ಠವಾದ, ಅತ್ಯುತ್ತಮವಾದ ಈ ಭಗವದ್ಗೀತೆಯ ಶ್ರವಣವನ್ನು ಯಥಾಶಕ್ತಿ ನೀವೆಲ್ಲ ಮಾಡಿದ್ದೀರಿ. ಅನೇಕ ವಿದ್ವಾಂಸರು ಬಹಳ ಉತ್ತಮವಾದ ರೀತಿಯಲ್ಲಿ ಶ್ರೀಮದ್ ಆಚಾರ್ಯರ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ಭಗವದ್ಗೀತೆಯ ಪ್ರವಚನವನ್ನು ನಡೆಸಿ ಶ್ರೀಮದ್ ಭಗವದ್ಗೀತಾ ಅಭಿಯಾನದ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಈ ಬಾಗಲಕೋಟೆಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಆ ಎಲ್ಲ ವಿದ್ವಾಂಸರಿಗೂ ದೇವರ ವಿಶೇಷ ಅನುಗ್ರಹವಾಗಿ ನಿರಂತರ ಪಾಠ ಪ್ರವಚನ ಮಾಡುವ ಸೌಭಾಗ್ಯವನ್ನು ದೇವರು ಕರುಣಿಸಲಿ. ಭಕ್ತಿಯಿಂದ ನೀವೆಲ್ಲ ಶ್ರವಣ ಮಾಡಿದ್ದೀರಿ. ನಿಮಗೆ ಈ ಶ್ರವಣ ಮಾಡಿದ್ದಕ್ಕೆ ದೇವರು ಕೊಡಬೇಕಾದದ್ದು ಮತ್ತೆ ಮತ್ತೆ ಇದೇ ತರಹದ ಸಚ್ಚಾಸ್ತ್ರಗಳ ಶ್ರವಣ ಮಾಡುವ ವಿಶೇಷವಾದ ಸೌಭಾಗ್ಯವನ್ನು ನಿಮ್ಮೆಲ್ಲರಿಗೆ ಕರುಣಿಸಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಭಗವದ್ಗೀತೆಯ ಪ್ರವಚನ ಮಾಲಿಕೆಯನ್ನು ಒಂದೊಂದು ಅಧ್ಯಾಯದ ಪ್ರವಚನಗಳನ್ನು ಒಬ್ಬೊಬ್ಬರು ಭಕ್ತಿಶ್ರದ್ಧೆಗಳಿಂದ
ಅದಕ್ಕೆ ಪ್ರಾಯೋಜಕರಾಗಿ ಸೇವೆಯನ್ನು ಸಲ್ಲಿಸಿದ್ದೀರಿ. ಎಲ್ಲ ಪ್ರಾಯೋಜಕರಿಗೂ ಕೂಡ ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಆಯುರಾರೋಗ್ಯಾದಿಗಳನ್ನು ಕೊಟ್ಟು ಈ ತರಹದ ಭಗವಂತನ ಸೇವೆಯನ್ನು ನಿರಂತರವಾಗಿ ಮಾಡಿಸುವ ಸೌಭಾಗ್ಯವನ್ನು ದೇವರು ನಿಮಗೆಲ್ಲ ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಇವತ್ತು ಅನೇಕ ಭಗವದ್ಭಕ್ತರು, ಊರಿನ ಎಲ್ಲ ಭಕ್ತರು ಭಕ್ತಿ ಶ್ರದ್ಧೆಗಳಿಂದ ನೀವೆಲ್ಲ ಸೇವೆಯನ್ನು ಮಾಡಿ ಈ ಸುವರ್ಣ ಸಂಭ್ರಮ ಅಂತನ್ನೋ ಒಂದು ಹೆಸರಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಭಕ್ತಿಯ ಕಾಣಿಕೆಯನ್ನು ಕೂಡ ಅರ್ಪಣೆ ಮಾಡಿದ್ದುಂಟು. ಇದೆಲ್ಲವೂ ಕೂಡ ಗುರುಗಳ ಒಂದು ಅನುಗ್ರಹದಿಂದ ನಡೆದದ್ದು. ಸುವರ್ಣ ಶ್ರೀಮದ್ ಆಚಾರ್ಯರ ಸುವರ್ಣಗಳು, ಸರ್ವಮೂಲ ಗ್ರಂಥಗಳು, ಟೀಕಾ ಗ್ರಂಥಗಳು, ಅವುಗಳಿಗೆ ನೀವು ಸಲ್ಲಿಸಿದಂತಹ ಈ ಗೌರವ ಸುವರ್ಣಕ್ಕೆ ಮಾಡಿದ ಸಂಭ್ರಮ ಇದು. ನಮಗೆ ವೈಯಕ್ತಿಕವಾಗಿ ಅಲ್ಲ, ನೀವು ಮಾಡಿರುವಂತಹ ಈ ಸೇವೆ, ಇದರ ಉಪಯೋಗವೂ ಕೂಡ ಆ ಸುವರ್ಣಗಳ ರಕ್ಷಣೆ, ಸರ್ವಮೂಲ ಗ್ರಂಥಗಳ ಟೀಕಾದಿ ಗ್ರಂಥಗಳ ರಕ್ಷಣೆ ಅಂದರೆ ಗ್ರಂಥಗಳ ಪುಸ್ತಕಗಳ ಸುಭದ್ರವಾದ ರಕ್ಷಣೆ, ಅದನ್ನು ಪೆಟ್ಟಿಗೆಯಲ್ಲಿ ಹಾಕಿ ಬೀಗ ಹಾಕಿಡೋದು ಆ ತರಹದ ರಕ್ಷಣೆ ಅಲ್ಲ. ಅದರ ರಕ್ಷಣೆ ಅಂದರೆ ಅದು ಉಳಿಯಬೇಕು, ಅದರ ಪಾಠ ಪ್ರವಚನ ನಡೆಯಬೇಕು, ವಿದ್ವಾಂಸರು ಸಿದ್ಧರಾಗಬೇಕು, ಪಾಠ ಪ್ರವಚನ ಮಾಡಬೇಕು. ಅದಕ್ಕೆ ನೀವು ಸಲ್ಲಿಸಿದಂತಹ ಈ ಸೇವೆಯ ಸದ್ವಿನಿಯೋಗ ಆಗ್ತದೆ. ಅದರ ಪುಣ್ಯ ಶ್ರೇಯಸ್ಸು ನಿಮ್ಮೆಲ್ಲರಿಗೂ ಭಗವದ್ಭಕ್ತರಿಗೆ ಬರ್ತದೆ ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸ್ತಾ, ಸೇವೆ ಮಾಡಿದ ಎಲ್ಲ ಈ ಸಮಿತಿಯ ಪದಾಧಿಕಾರಿಗಳು, ವಿದ್ವಾಂಸರು ಹಾಗೂ ಸದ್ಗೃಹಸ್ಥರು ಮತ್ತು ಎಲ್ಲ ಯುವಕರು, ಯುವತಿಯರು, ದಾನಿಗಳು ಎಲ್ಲರಿಗೂ ಕೂಡ ಹರಿವಾಯು ಗುರುಗಳ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರ ಪೂರ್ಣಾನುಗ್ರಹವಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಶ್ರೀಕೃಷ್ಣ ಅರ್ಪಣ.